ಮಾಡಿಕೊಂಡಿದ್ದೀವಿ. ಇದರ ಮುಖಾಂತರ ಕರ್ನಾಟಕ ರಾಜ್ಯದಲ್ಲಿರುವ 4,48,00,000 ಏನು ಗ್ರಾಹಕರಿದ್ದಾರೆ ಅವರೆಲ್ಲರಿಗೂ ಕೂಡ ಇದು ಅವಕಾಶ ಆಗ್ತದೆ. ಸುಮಾರು 1,26,00,000 ಕುಟುಂಬಗಳು ಇದರ ಸದುಪಯೋಗ ಪಡಲಿಕ್ಕೆ ಅವಕಾಶ ಆಗ್ತದೆ. ಮೂಲ ಉದ್ದೇಶ ಅಕ್ಕಿ ಸ್ವಲ್ಪ ಹೆಚ್ಚಾಯಿತು ಅಂತೇಳಿ ದುರುಪಯೋಗ ಆಗ್ತದೆ ಅನ್ನೋದು ಸರ್ಕಾರದ ಗಮನಕ್ಕೆ ಬಂದಿದೆ. ವಾಸ್ತವಾಂಶ ನಿಮಗೆ ಹೇಳಬೇಕು. ಆಗ ಇವರನ್ನು ಪ್ರಯೋಜನ ಮಾಡಬೇಕಾದ್ರೆ ಏನು ಮಾಡಬೇಕಂದಾಗ ಎರಡೇ ದಾರಿ ಇರೋದು. ಮತ್ತೆ ನಾವು DBTಗೆ ಹೋಗಬೇಕು, ಇಲ್ಲ ಪೌಷ್ಟಿಕ ಆಹಾರವನ್ನು ಕೊಡಬೇಕು. DBTಯಲ್ಲಿ ಕೂಡ ಎಷ್ಟು ಮಟ್ಟಿಗೆ ಹಣ ಸದುಪಯೋಗ ಮಾಡ್ತಾರೆ ಅನ್ನೋದು ಕೂಡ ಸ್ವಲ್ಪ ಪ್ರಶ್ನಾರ್ಥವಾಗಿದ್ದಾಗ ಈ ಕಿಟ್ ಏನು ಕೊಡ್ತೀವಿ, ಇಂದಿರಾ ಕಿಟ್ ಅಂತ ಮಾಡಿದ್ವಿ. ಇಂದಿರಾ ಗಾಂಧಿಯವರು ಈ ರಾಷ್ಟ್ರದಲ್ಲಿ ಬಡವರು ಬಂದು ಬಡವರಿಗಾಗಿ ಬಹಳಷ್ಟು ಕೆಲಸ ಮಾಡಿದ್ದಾರೆ, ತ್ಯಾಗ ಮಾಡಿದ್ದಾರೆ. ಆ ಇಂದಿರಾ ಗಾಂಧಿಯವರ ಹೆಸರಲ್ಲಿ ಈ ಕಿಟ್ಟನ್ನು ಕೊಡೋದರ ಮುಖಾಂತರ ಪೌಷ್ಟಿಕ ಆಹಾರ ಪ್ರತಿ ಕುಟುಂಬಕ್ಕೂ ಸೇರಿದಂತಾಗ್ತದೆ ಅನ್ನೋ ದೃಷ್ಟಿಯಿಂದ ಸರ್ಕಾರ ಈ ತೀರ್ಮಾನ ತೆಗೆದುಕೊಂಡಿದೆ. ಮಾನ್ಯ ಮುಖ್ಯಮಂತ್ರಿಗಳು, ನಮ್ಮ ಅಧ್ಯಕ್ಷರು, ಉಪಮುಖ್ಯಮಂತ್ರಿಗಳು ಕೂಡ ಇದರಲ್ಲಿ ಕಾಳಜಿ ವಹಿಸಿ ಇದನ್ನು ಕರೆಕ್ಟಾಗಿ ನಡೆಸಬೇಕನ್ನೋ ವಿಷಯವನ್ನು ನನಗೆ ಮಾರ್ಗದರ್ಶನ ಕೊಟ್ಟಿದ್ದಾರೆ. ಮುಂದಿನ ವಿಷಯಗಳು ಡೀಟೇಲ್ ಮತ್ತೊಮ್ಮೆ ತಮ್ಮನ್ನು ಭೇಟಿಯಾಗೋಣ. ಇದು ಮೂಲ ಉದ್ದೇಶ. ಈ ಬಡ ಕುಟುಂಬಗಳು ಬಿಲೋ ಪಾವರ್ಟಿ ಲೈನ್ ಪ್ರತಿಯೊಬ್ಬರಿಗೂ ಕೂಡ ಪೌಷ್ಟಿಕ ಆಹಾರವನ್ನು ಕೊಡಬೇಕು, ಸದುಪಯೋಗ ಆಗಬೇಕು ಅನ್ನೋದೇ ಮೂಲ ಉದ್ದೇಶ. ಆ ಕೆಲಸವನ್ನು ಇವತ್ತು ಘನ ಸರ್ಕಾರ ತೀರ್ಮಾನ ತೆಗೆದುಕೊಂಡಿದೆ. 10 ಜನ ಮೇಲ್ಪಟ್ಟವರು ಇದ್ರು ಅವ್ರಿಗೆ 1.5 kg ಅವರು ನಾರ್ಮಲ್ ಆಗಿ ಇಲ್ಲ ನಾವು ಅಷ್ಟು ಡೀಟೈಲ್ ಆಗಿ ಹೋಗೋದಕ್ಕಾಗಲ್ಲ. ಸ್ವಲ್ಪ ಏರುಪೇರು ಆಗ್ತದೆ. 1, 2 ಇಬ್ಬರೇ ಇರ್ತಾರೆ ಕುಟುಂಬದಲ್ಲಿ, ಅವ್ರಿಗೆ 10 kg, 3, 4 1 kg, 4ರಿಂದ ಮೇಲ್ಪಟ್ಟು ಎಷ್ಟಿದ್ರು ಕೂಡ ನಾವು ಅವರೇಜ್ ಹಾಕ್ತೀವಿ. ಅದಿರೋದೇ ಅಷ್ಟು ಇರೋ ಜನಕ್ಕೆಲ್ಲ ತಲುಪ್ತಾ ಇತ್ತು. ನಾವು ಲೆಕ್ಕಾಚಾರ ಮಾಡಿದಾಗ ಕೂಡ 3 ಹಂತ ಮಾಡಿದ್ವಿ. ಬ್ಯಾಗ್ಗಳು 3 ಇಂದಿರಾ ಕಿಟ್ 3 ಥರ ಇರ್ತದೆ. 3 ಥರದಲ್ಲಿ ಕೂಡ ಒಂದು ಕುಟುಂಬನೂ ಬಿಡಲ್ಲ, ಒಬ್ಬ ಗ್ರಾಹಕರನ್ನು ಬಿಡಲ್ಲ. ಅದನ್ನು ಅನುಸರಿಸಿ ಮಾಡಿದ್ದೀವಿ. ಇದು ಸದುಪಯೋಗ ಮಾಡಿಕೊಳ್ಳಿ ಅಂತ ನಿಮ್ಮ ಮುಖಾಂತರ ರಾಜ್ಯಕ್ಕೆ ನಾನು ಮನವಿ ಮಾಡ್ತೀನಿ. ಥ್ಯಾಂಕ್ ಯು. ಇದು ಏನು ಈಗ ಇಲಾಖೆಗೆ ಹೆಚ್ಚುವರಿ ಏನಾದರೂ ಹಣ ಬೇಕಾಗುತ್ತಾ ಅಥವಾ ಆ ಥರ ಏನಿದೆ? ಬೇಕಾಗಲ್ಲ. ಅನ್ನಭಾಗ್ಯ ಯೋಜನೆಯಡಿ ಒಂದು 6,500 ಕೋಟಿಯನ್ನು ರಿಲೀಸ್ ಮಾಡಿದ್ರು. ಅಷ್ಟೇ ಸಾಕಾಗುತ್ತಾ ಇಲ್ಲ ಇನ್ನ ಹೆಚ್ಚು ಎಷ್ಟು ಸಾಕಾಗ್ತದೆ? ಏನಿದೆ ಅದ್ರ ಇತಿಮಿತಿಯಲ್ಲೇ ಮಾಡ್ತೀವಿ. ಈ ರೀತಿ ಕೊಟ್ಟರು ಕೂಡ ನಮಗೆ ಅಷ್ಟೇ ಹಣ ಸಾಕಾಗ್ತದೆ. ಏನು ಕೊಟ್ಟಿದ್ದಾರೆ ಬಜೆಟ್ನಲ್ಲಿ ನಿರ್ದಿಷ್ಟವಾಗಿ ಆಗಲ್ಲ, ಸ್ವಲ್ಪ ಹೆಚ್ಚು ಆಗ್ಬೋದು, ಕಡಿಮೆ ಆಗ್ಬೋದು. ಅದನ್ನು ಟೆಂಡರ್ ಹಾಕಿದಾಗ ಅದನ್ನು ಪಾರದರ್ಶಕವಾಗಿ ಮಾಡ್ತೀವಿ. ಟೆಂಡರ್ ಮಾಡ್ತೀವಿ. ಟೆಂಡರಲ್ಲಿ ಇದನ್ನು ಯಾರು ಕ್ವಾಲಿಟಿ ಸಪ್ಲೈ ಮಾಡ್ತಾರೆ ಮತ್ತು ಅದನ್ನು ಅನುಸರಿಸಿ ನಾವು ತೀರ್ಮಾನ ತಗೊಳ್ತೀವಿ. ಪಾರದರ್ಶಕವಾಗಿರ್ತದೆ, ವೆರಿ ಕ್ಲಿಯರ್ ಆಗಿ ಹೇಳ್ತೀನಿ. ಮತ್ತು ಗುಣಮಟ್ಟವನ್ನು ಕಾಪಾಡ್ತೀವಿ, ತೂಕವನ್ನು ಕಾಪಾಡ್ತೀವಿ. ಹಣದ ತೊಂದರೆ ಇಲ್ಲ. ಹಣ ಸರ್ಕಾರ ಒದಗಿಸಿದೆ. ಈ ಕೆಲಸವನ್ನು ಮಾಡ್ತೀವಿ. ಥ್ಯಾಂಕ್ ಯು. ಅಕ್ಕಿ ಕೊಡ್ತಾ ಇದ್ದಾಗ 26 ರೂಪಾಯಿ 1 kg ಇರ್ತಾ ಇತ್ತು. ಈಗ ನೀವು ಬೇಳೆಗೆನೆ 150 ರೂಪಾಯಿ ಆಗ್ತದೆ, ಎಣ್ಣೆಗೆ 150 ರೂಪಾಯಿ ಆಗೋಯ್ತಲ್ಲ, ಹೈಯೆಸ್ಟ್ ಆಗೋಯ್ತಲ್ಲ. ನಿಮಗೆ 1ಕ್ಕೆ 10 ಪಟ್ಟು ಆಗೋಗುತ್ತಲ್ಲ. ಏನೂ ಆಗೋದಿಲ್ಲ. ಲೆಕ್ಕಾಚಾರ ಮಾಡಿದ್ದೀವಿ, ಕರೆಕ್ಟಾಗಿ ಕೊಡ್ತೀವಿ. ನಾವೇನು ಹೇಳಿದ್ದೀವಿ ಅಷ್ಟನ್ನು ಜನರಿಗೆ ಸೇರಿಸ್ತೀವಿ.